ಕರ್ನಾಟಕದಿಂದ ಶಬರಿಮಲೆಗೆ ಮಾಲೆ ಧರಿಸಿ ಹೋಗಿ ದರ್ಶನ ಮುಗಿಸಿ ತಮಿಳುನಾಡಿನ ಹಾದಿಯಲ್ಲಿ ಬರುವಾಗ ತಮಿಳುನಾಡಿನ ಪುಂಡನೊಬ್ಬ ಕಾರನ್ನು ತಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಾರಿನಲ್ಲಿದ್ದ ಕನ್ನಡ ಪರ ಬಾವುಟವನ್ನು ಕಿತ್ತೆಸೆದು ರಾದ್ದಾಂತ ಮಾಡಿರುತ್ತಾನೆ. ಕರ್ನಾಟಕಕ್ಕೂ ತಮಿಳುನಾಡಿಗೂ ಒಳ್ಳೆಯ ಬಾಂಧವ್ಯವಿದೆ. ಇಂಥವರ ಕೆಟ್ಟತನದಿಂದ ಎರಡೂ ರಾಜ್ಯಕ್ಕೂ ಅವಮಾನವಾಗುತ್ತದೆ. ಆದ್ದರಿಂದ ತಮಿಳುನಾಡು ಸರ್ಕಾರ ತಕ್ಷಣ ಆರೋಪಿಯನ್ನು ಬಂಧಿಸಿ ಕ್ರಮ ಕೈಗೊಳ್ಳಬೇಕಾಗಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಡಗು ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ BA ದಿನೇಶ್ ಶೆಟ್ಟಿಯವರು ಆಗ್ರಹಿಸಿದ್ದಾರೆ. ಇವತ್ತು ನೋಡಿ, ನಮ್ಮ ಕನ್ನಡಿಗರು ಮಾಲೆ ಹಾಕೊಂಡು ಶಬರಿಮಲೆಗೆ ಹೋಗಿದ್ದಾರೆ ತಮಿಳುನಾಡು ಮೂಲಕ. ಯಾರೊಬ್ಬ ತಮಿಳುನಾಡು ಪುಡಾರಿ, ನಮಗೂ ತಮಿಳುನಾಡವ್ರಿಗೂ ಕರ್ನಾಟಕಕ್ಕೂ ತಮಿಳುನಾಡವ್ರಿಗೂ ಒಳ್ಳೆ ಬಾಂಧವ್ಯ ಇದೆ. ಅವರು ನೋಡಿ, ಇವತ್ತು ಆ ಪುಡಾರಿ ಏನು ಮಾಡಿದ್ದಾನೆ ಅಂದರೆ ಕನ್ನಡದ ಬಾವುಟವನ್ನು ಕಿತ್ತಿ ಸ್ವಾಮಿಗಳಿಗೆ ತೊಂದರೆ ಕೊಟ್ಟಿದ್ದಾನೆ, ಗಲಾಟೆ ಮಾಡಿದ್ದಾನೆ. ಆದಷ್ಟು ಬೇಗ ಅವನ್ನ ಬಂಧನ ಮಾಡಬೇಕು. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ ಶಿವರಾಮೇಗೌಡರು ಗೃಹ ಸಚಿವರಿಗೆ ಒಂದು ಮನವಿ ಕೊಟ್ಟಿದ್ದಾರೆ. ಅವ್ರನ್ನ ಬಂಧಿಸಬೇಕು, ಅವ್ರನ್ನ ಗಡೀಪಾರು ಮಾಡಬೇಕು ಅಂದ್ಬಿಟ್ಟು ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಉಳಿಸೋಕ್ಕೂ ಸಂಘಟನೆಗೂ ಗೊತ್ತು, ಕನ್ನಡಿಗರನ್ನ ಯಾವ ರೀತಿ ಉಳಿಸಬೇಕು ಅಂದ್ಬಿಟ್ಟು ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಗೆ ಗೊತ್ತು. ತಾಲೂಕು ಸಮಿತಿ ನಗರಾಧ್ಯಕ್ಷರಾದ ಮಣಿಕಂಠರವರು ಮಾತನಾಡಿ, ತಕ್ಷಣ ಕರ್ನಾಟಕ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರ ಆ ಪುಂಡನ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈಗಾಗಲೇ ತಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶಿವರಾಮೇಗೌಡರು ಗೃಹ ಸಚಿವರಿಗೆ ಮನವಿ ಮಾಡಿರುತ್ತಾರೆ. ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯು ಆಗ್ರಹಿಸುತ್ತದೆ. ನಿನ್ನೆ ದಿನ ತಮಿಳುನಾಡಲ್ಲಿ ಏನೋ ಘಟನೆ ಆಗಿದೆ. ಕನ್ನಡಿಗರೊಬ್ಬರು ಮಾಲಾಧಾರಿಯಾಗಿ ಶಬರಿಮಲೆಗೆ ಹೋಗಿ ತಮಿಳುನಾಡು ಮುಖಾಂತರ ಬರ್ತಾಯಿದ್ರು. ಅವರ ಗಾಡಿಯಲ್ಲಿ ಕನ್ನಡದ ಧ್ವಜ ಅಳವಡಿಸಿದರು. ಆ ಧ್ವಜವನ್ನು ಒಬ್ಬ ತಮಿಳು ಪುಂಡ ಕಿತ್ತಾಕಿ ಇವರ ಮೇಲೆ ನಿನಗೆ ತಮಿಳು ಗೊತ್ತಾ ಅಂತಲ್ಲ ತಮಿಳಲ್ಲಿ ಮಾತಾಡಿ ಹಲ್ಲೆ ಮಾಡಿದ್ದಾರೆ. ಈ ಹಲ್ಲೆಯನ್ನು ನಾವು ಕನ್ನಡಿಗರಾಗಿ ಖಂಡಿಸ್ತಾ ಇದ್ದೇವೆ. ತಮಿಳುನಾಡಿನವರು ಕನ್ನಡದವರಿಗೂ ಉತ್ತಮ ಬಾಂಧವ್ಯ ಇದೆ. ಆ ಬಾಂಧವ್ಯ ಕೆಲವರಿಂದಾಗಿ ಕೆಡುವ ಸಾಧ್ಯತೆ ಇದೆ. ಆದ್ದರಿಂದ ನಾವು ತಮಿಳುನಾಡು ಸರ್ಕಾರಕ್ಕೂ ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೇವೆ. ಒಬ್ಬನಿಂದಾಗಿ ನಮ್ಮ ಬಾಂಧವ್ಯ ಕೆಡೋದು ಬೇಡ. ಆ ಪುಂಡ ಯಾರಿದ್ದಾರೆ ಅವನನ್ನು ಕೂಡಲೇ ಬಂಧಿಸಿ ಅವನನ್ನು ಗಡೀಪಾರು ಮಾಡಿ ಜೈಲಿಗಟ್ಟಿ, ಆಗ ಈ ಹಲ್ಲೆಗೊಳಗಾದವನಿಗೂ ನ್ಯಾಯ ಸಿಕ್ಕಿದಂಗೆ ಆಗುತ್ತೆ. ನಾವು ತಮಿಳುನಾಡಿನಲ್ಲಿರುವ ಎಲ್ಲ ಕನ್ನಡಿಗರಿಗೂ ಕರ್ನಾಟಕದಲ್ಲಿ ಆಶ್ರಯ ಕೊಡಲಿಕ್ಕೆ ನಮಗೆ ಗೊತ್ತಿದೆ. ನಿಮಗೆ ಅದು ಸಾಧ್ಯನಾ? ನಮ್ಮಲ್ಲಿರುವ ತಮಿಳವರಿಗೆ ಆಶ್ರಯ ಕೊಡಲಿಕ್ಕೆ ನಿಮ್ಮಿಂದ ಸಾಧ್ಯನೇ ಇಲ್ಲ ಅದು. ಆದ್ದರಿಂದ ಕನ್ನಡಿಗರನ್ನ ನಿಮ್ಮ ನಾಡಿಗೆ ಕನ್ನಡಿಗರು ಬಂದಾಗ ಅವರಿಗೆ ಗೌರವ ಕೊಡಿ. ನಮ್ಮ ಬೆಂಗಳೂರು ನೋಡಿ, ಬೆಂಗಳೂರಲ್ಲಿ 30% ಹೆಚ್ಚು ತಮಿಳುನಾಡು ಮೂಲದವರಿದ್ದಾರೆ. ನಾವು ಹೆಂಗೆ ಗೌರವ ಕೊಟ್ಟು ಅವರೊಟ್ಟಿಗೆ ಸಹಬಾಳ್ವೆ ಮಾಡ್ತಾ ಇದ್ದೇವೆ. ನೀವು ಅದನ್ನು ಕಲಿಯಿರಿ. ಕನ್ನಡದವರಿಂದ ಸಹಬಾಳ್ವೆ ಏನು ಅಂತ ಕಲಿಯಿರಿ. ಈಗ ತಕ್ಷಣ ಆ ಪುಂಡ ಯಾರಿದ್ದಾರೆ ಅವನ ಬಂಧಿಸಿ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೀವಿ. ಈ ಸಂದರ್ಭ ತಾಲೂಕು ಅಧ್ಯಕ್ಷರು KA ಶಿವು, ರಂಗಸ್ವಾಮಿ ಸಂಘಟನಾ ಅಧ್ಯಕ್ಷರು ಜಯರಾಜು ಉಪಸ್ಥಿತರಿದ್ದರು.